ಸರ್ ಈಗ ಭಾಳ ಐ ಕ್ಯಾಚಿಂಗ್ ಫ್ಯಾಕ್ಟ್ರಿ ಏನು ಅಂತಂದರೆ ಕ್ರಾಫ್ಟ ಸರ್, ಚಿನ್ನ ಮತ್ತು ಬೆಳ್ಳಿ ರೇಟ್ ಕಡಿಮೆ ಆಗಿದೆ ಅಂತ. ಉದಾಹರಣೆಗೆ ಇವತ್ತು 8,000 10 ಗ್ರಾಮ್ ಕಡಿಮೆ ಆಗಿದೆ ಅಂದರೆ ಇಟ್ಸ್ ಅ ಬಿಗ್ ಡೀಲ್. ಬೆಳ್ಳಿ ಕೂಡ 1 kgಗೆ 25,000 ಕಡಿಮೆ ಆಗಿದೆ ಅಂತಂದರೆ ಈಗ ಜನಕ್ಕೊಂಥರ ಭಯ ಶುರುವಾಗ್ಬಿಡುತ್ತೆ. ಯಾಕೆ ಅಂತಂದರೆ ಭಾಳಷ್ಟು ಜನ ಗೋಲ್ಡ್ ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅಥವಾ ಗೋಲ್ಡ್ ಸಿಲ್ವರ್ ಮನೆಯಲ್ಲಿದೆ ಅಂತಂದರೆ ಇದು ಒಂದು ಹೂಡಿಕೆ ಅಥವಾ ಇದೊಂದು ನಮ್ಮದು ಬಂಡವಾಳ ಅಂತ ಒಂದು ಫೀಲ್ ಇರುತ್ತೆ. ಸೊ ಬಜೆಟ್ ದಿನಾನೇ ಇಷ್ಟು ಕಡಿಮೆ ಆಗಿಬಿಟ್ರೆ ಮುಂದೆ ಹಿಂಗೇ ಕಡಿಮೆ ಆಗುತ್ತಾ ಹೋಗುತ್ತಾ ಅನ್ನೋದು ಒಂದು ಭಾವನೆ ಇರುತ್ತೆ. ಹಂಗಂತ ಇವತ್ತು ಕಡಿಮೆ ಆಗಿದೆ ಅಂತ ಇವತ್ತು ಹೋಗಿ ಚಿನ್ನ ಬೆಳ್ಳಿ ಖರೀದಿ ಮಾಡಿಬಿಡೋಣ, ನಾಳೆ ಮತ್ತೆ ರೇಟ್ ಜಾಸ್ತಿ ಆಗ್ಬೋದು ಅಂತ ಎರಡು ಕನ್ಫ್ಯೂಷನ್ಸ್ ಇರುತ್ತೆ. ಏನು ಹೇಳ್ತೀರಿ ಇದಕ್ಕೆ? ಇದು ಜನಸಾಮಾನ್ಯರಿಗೆ ನೋಡಿದ ತಕ್ಷಣವೇ ಈಸಿಯಾಗಿ ಕ್ಯಾಚ್ ಆಗುವಂಥ ಪಾಯಿಂಟ್ ಇದು ಇಂಟರ್ನ್ಯಾಷನಲ್ ಸಿಚುವೇಶನ್. ಇದು ಐ ಡೋಂಟ್ ಥಿಂಕ್ ಇದು ಕನೆಕ್ಟೆಡ್ ಟು ಬಜೆಟ್. ಬೆಳ್ಳಿ ದರ ಮತ್ತು ಚಿನ್ನ ದರ ಬಜೆಟ್ಗೆ ಕನೆಕ್ಷನ್ ಇಲ್ಲ. ಈಗ ನೀವು ಶೇರ್ ಮಾರ್ಕೆಟ್ ಹೆಂಗೆ ಕೆಳಗೆ ಹೋಯ್ತು ಅಂತ ಹೇಳಿದ್ರಲ್ಲ, ಅದೇ ಥರ ಇಟ್ ಈಸ್ ಆಲ್ ಸೈಕಲಾಜಿಕಲ್. ಬಟ್ ಸ್ಥಿರವಾಗಿ ಹೇಳುವುದಾದರೆ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಈಸ್ ಆಲ್ವೇಸ್ ಸ್ಟೇಬಲ್. ಮೇಲೆ ಕೆಳಗಡೆ ಆಗೇ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಎಲ್ಲ ಹೆಣ್ಮಕ್ಕಳ ಚಿನ್ನವನ್ನ ನೀವು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಟ್ಟಿಗೆ ಹಾಕಿದ್ರೆ ವಿ ಹ್ಯಾವ್ ಮಚ್ ಮೋರ್ ಗೋಲ್ಡ್ ದ್ಯಾನ್ ಎನಿ ಅದರ್ ಕಂಟ್ರೀಸ್. ಸೊ ಅದಕ್ಕೋಸ್ಕರ ನೋಡಿ, RBI ಕೂಡ ಅಷ್ಟೊಂದು ಚಿನ್ನದ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತದೆ. ಸೇಫ್ ಗಾರ್ಡ್ ಕರೆನ್ಸಿ ಇಸ್ ನಾಟ್ ಸೇಫ್ ಗಾರ್ಡ್. It is only the gold and silver is safeguarding the whole country as far as the reserves are concerned. So ಈ ದರ ಮೇಲೆ ಹೋಗೋದು ಪ್ಯೂರ್ಲಿ ಸೈಕಲಾಜಿಕಲ್, ಡಿಪೆಂಡಿಂಗ್ ಆನ್ ದ ಎಕ್ಸ್ಟರ್ನಲ್ ಮಾರ್ಕೆಟ್. ಸೊ ಅದಕ್ಕೋಸ್ಕರ ಅಫ್ಕೋರ್ಸ್ ಕೆಲವು ಸತಿ ಚಿನ್ನ ಕೆಳಗಡೆ ಹೋದಾಕ್ಷಣ ಖರೀದಿ ಮಾಡಬೇಕು, ಮೇಲೆ ಹೋದಾಗ ಸೇಲ್ ಮಾಡಬೇಕು. ಇದು ಬಿಸ್ನೆಸ್. ಇಲ್ಲಿ ನಮ್ಮಲ್ಲಿ ಆ ಥರ ಅಲ್ಲ. ಹೆಣ್ಮಕ್ಳು ಏನು ಮಾಡ್ತಾರೆ, ಚಿನ್ನ ಒಂದ್ಸರಿ ಖರೀದಿ ಮುಟ್ಟುವುದೇ ಇಲ್ಲ, ಅದು ಒಳಗಡೆ ಸ್ಥಿರವಾಗಿರುತ್ತೆ. ಇಟ್ಸ್ ನಾಟ್ ಅ ಬಿಸ್ನೆಸ್ ಆಕ್ಚುಲಿ. ಇಟ್ಸ್ ನಾಟ್ ಅ ಬಿಸ್ನೆಸ್, ಅದು ಒಂಥರ ಅಸೆಟ್. ಅದು ಇಂಟರ್ನ್ಯಾಷನಲ್ ಇಟ್ ಇಸ್ ಅ ಬಿಸ್ನೆಸ್. ಅಲ್ಲ, ಅವರು ಕೂಡ ವ್ಯಾಪಾರಸ್ಥರಲ್ಲ ಮಹಿಳೆಯರು. ಅವ್ರ ಪಾಪ ಗೊತ್ತಿಲ್ಲ. ಇಲ್ದೇ ಇರ್ಲಿ ಸರ್, ಸಣ್ಣ ಮೂಗ್ಬಟ್ಟು ಕೂಡ ಕೊಡಲ್ಲ. ಅದು ಇರ್ಲಿ ಲಾಕರ್ ಅಲ್ಲಿ ಅಂತ ಅಷ್ಟೇ, ಸೇಫ್ ಆಗಿ ಇರ್ಲಿ ಅಂತ. ಸೊ ಬಟ್ ಅದರ ವ್ಯಾಪಾರಿಗಳೇ ಬೇರೆ. ಬಟ್ ಜನಸಾಮಾನ್ಯರ ವಿಚಾರದಲ್ಲಿ ಉದಾಹರಣೆಗೆ ಅದೊಂದು ಬಂಡವಾಳ, ಅದೊಂದು ಆಸ್ತಿ ಇದ್ದಂಗೆ ಅನ್ನೋದು ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಸರ್. ಇವತ್ತು 8,000 ಕಡಿಮೆ ಆಗಿದೆ ಅಂತೆ, ಹೋಗಿ ಖರೀದಿ ಮಾಡೋದಾ? ನ್ಯಾಚುರಲಿ. ಯಾಕಂದ್ರೆ ಎನಿ ಟೈಮ್ ಗೋಲ್ಡ್ ಬೆಲೆ ಮೇಲೆ ಹೋಗಿ 8,000 ಅಂದ್ರೆ ಸರ್ ಬಹಳ. ಅದು 8,000 ಕಡಿಮೆ ಆಗಿದೆ ಅಂತಂದ್ರೆ ಕ್ಯಾಶ್ ಇದ್ರೆ ಇವತ್ತೇ ಖರೀದಿ ಮಾಡಿ ನಿಮ್ಮ ಮಗಳಿಗೆ ಮದುವೆ ದಿವಸ ಹಾಕಿ. This is the best. So this is what the psychology. But ಅದನ್ನ ನಾವು ಈಗ ಸಿಲ್ವರ್ ತಗೊಂಡ್ರೆ, ಸಿಲ್ವರ್ ಈಸ್ ಮೋರ್ ಪ್ರಾಫಿಟಬಲ್ ಫಾರ್ ಇಂಡಸ್ಟ್ರಿ. ಯಾಕಂದ್ರೆ ಸಿಲ್ವರ್ ಯೂಸ್ ಮಾಡೋರು ಇಂಡಸ್ಟ್ರಿನವರು ಬಹಳ ಜನ ಇದ್ದಾರೆ, ಸ್ಪೆಷಲಿ ಸೆಮಿ ಕಂಡಕ್ಟರ್ಸ್. ಸರ್ ಈಗ ಸೆಮಿ ಕಂಡಕ್ಟರ್ ಮಿಷನ್ 2.0 ಅಂತ ಘೋಷಣೆ ಮಾಡಿದ್ದಾರೆ. ಅದು ದಟ್ ಈಸ್ ಅ ಬಿಗ್ ಮೂವ್ ಅಂತ ಅನ್ಸುತ್ತೆ ಸರ್. ಸೊ ಅದರಿಂದ MSME ಅದಲ್ಲದೆ ಕ್ಲಸ್ಟರ್ ಅಂದರೆ ಅಬೌಟ್ 200 ಕ್ಲಸ್ಟರ್ನ ಅನೌನ್ಸ್ ಮಾಡಿದ್ದಾರೆ, ಲೆಗಸಿ ಕ್ಲಸ್ಟರ್. ಹೌದು. ಸೊ ದಿಸ್ ಇಸ್ ಅಗೇನ್ ಗೋಯಿಂಗ್ ಟುವರ್ಡ್ಸ್ ಏನು ಹೇಳ್ತೀವಿ, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ವಿಕಸಿತ್ ಭಾರತ್ ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ಎಲ್ಲರೂ ಒಟ್ಟಿಗೆ ತಗೊಂಡ್ಬಿಟ್ಟು ವಿಕಸಿತ ಭಾರತಕ್ಕೆ ಹೋಗುವ ಒಂದು ಧೋರಣೆ. ಈ ಸೆಮಿ ಕಂಡಕ್ಟರ್ ಮಿಷನ್ ಅಥವಾ ಏನು ಕ್ಲಸ್ಟರ್ ಲೆಗಸಿ ಅಂತ, ಇದರಿಂದ ಉದ್ಯೋಗ ಪ್ರಮಾಣ ಜಾಸ್ತಿ ಆಗುತ್ತೆ. ಹೌದು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ ಇದರಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಒಳಗಡೆ ಭಾರತ ದೇಶ ಒಳಗಡೆ ಅಷ್ಟೊಂದು ಟೆಕ್ನಾಲಜಿ ಇರ್ಲಿಕ್ಕಿಲ್ಲ ಸೆಮಿ ಕಂಡಕ್ಟರ್ ಮೇಲೆ. ಸೊ ಅದಕ್ಕೆ opened up the investment on semiconductor. So semiconductor investment ಆಗಿದಾಗ you remember say about 2-3 years back ಚಿಪ್ ಸಿಗದೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸ್ಟಾಪ್ ಆಗಿತ್ತು. ಇಫ್ ಯು ರಿಮೆಂಬರ್ 2-3 years back. ಯಾಕಂದ್ರೆ ನಮ್ಮಲ್ಲಿ ಚಿಪ್ ಆ ದಿವಸ ಇಂಪ್ಲಿಮೆಂಟ್ ಮಾಡಿದ ಚಿಪ್ ಮ್ಯಾನುಫ್ಯಾಕ್ಚರ್, ನಾವು ಇವಾಗ ಮೋರ್ ದನ್ 100-150 ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಕಮ್. ಅಂದ್ರೆ ಇನ್ವೆಸ್ಟ್ಮೆಂಟ್ ಆನ್ ಸೆಮಿಕಂಡಕ್ಟರ್ ಇಸ್ ಇನ್ಕ್ರೀಸಿಂಗ್. ಸೊ ದಟ್ ಈಸ್ ಎ forward looking investment, and that is what we are looking for as a Viksit Bharat. All right. Yes sir. ಕೊಡಿಯಲ್ಲಿ ಚಂದ್ರಶೇಖರ್ ಸರ್, ಇದು ಕೃಷಿಕರ ಆದಾಯ ದ್ವಿಗುಣಗೊಳಿಸೋದು ಬಹಳ ವರ್ಷದಿಂದ ಕೇಳ್ತಾ ಇದ್ದೀವಿ ಸರ್ ನಾವು. ಆದಾಯ ದ್ವಿಗುಣಗೊಳಿಸ್ತೀವಿ ಅಂತ. ಈ ಆದಾಯ ದ್ವಿಗುಣ ಅಂತಂದರೆ ಏನು ಸರ್? ಆದಾಯ ದ್ವಿಗುಣ ಅಂತಂದರೆ ಏನು? ಉದಾಹರಣೆಗೆ ಸರ್, ಈಗ ಕೃಷಿಕರು ಬೆಳೆದಂತಹ ಬೆಳೆಯ ದರ ಏನಿದೆ
ಅದು ಜಾಸ್ತಿ ಆದರೆ ಕೃಷಿಕನ ಆದಾಯನೂ ಜಾಸ್ತಿ ಆಗುತ್ತೆ, ಹೌದಲ್ವಾ ಸರ್? ನೀವು ಇನ್ನೂ ಬೇಸಿಕಲಿ ಎಮ್ ಎಸ್ ಪಿ ಅಂತ ಮಾತಾಡ್ತಾನೆ ಇದ್ದೀರಿ. ಒಂದು ಕಬ್ಬಿನ ಬೆಲೆಗೋಸ್ಕರ 20 ದಿನ 30 ದಿನ ಬೀದಿಯಾಗಿ ಬಿದ್ದು ಒದ್ದಾಡಿ ಹೋರಾಟ ಮಾಡಿ ಆಮೇಲೆ ತಗೊಳ್ಬೇಕಂತ ಪರಿಸ್ಥಿತಿ ರೈತರದ್ದಿದೆ. ಅಂಥದ್ರಲ್ಲಿ ದ್ವಿಗುಣ ಏನು ಸರ್ ಅದು ದ್ವಿಗುಣ ಅಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ದ್ವಿಗುಣ ಅಂದರೆ ಸರ್ಕಾರ ಹೇಳ್ತಾ ಇರುವ ರೀತಿಯಲ್ಲಿ ಅದು ತಪ್ಪು ವ್ಯಾಖ್ಯಾನ ಆಗುತ್ತೆ. ದ್ವಿಗುಣ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಈಗಾಗಲೇ ಭಾರತ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿರೋ ರಿಪೋರ್ಟ್ ಪ್ರಕಾರ ನಾವು 95ರಲ್ಲಿ ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ತಂದ್ವಿ. ಆಗ ರೈತರ ಆತ್ಮಹತ್ಯೆ ಬಹಳ ಟೂ ಮಚ್ ಆಗಿಬಿಟ್ಟಿತ್ತು. ಆ ಟೂ ಮಚ್ ಆದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಜೊತೆ ಮಾತಾಡುವಾಗ ರೈತರು ಯಾಕೆ ಸಾಯ್ತಾ ಇದ್ದಾರೆ ಅಂತ ಹೇಳಿ ಅವರು ಪ್ರಶ್ನೆ ಶುರು ಮಾಡಿದರು. ನಾವು ವಾಸ್ತವ ಸ್ಥಿತಿ, ರೈತನ ಆರ್ಥಿಕ ಸಂಕಷ್ಟ ಅಥವಾ ಬ್ಯಾಂಕ್ ಸಾಲ ಕಟ್ಟೋಕ್ಕಾಗ್ತಾಯಿಲ್ಲ, ಖಾಸಗಿ ಸಾಲ ಕಟ್ಟೋಕ್ಕಾಗ್ತಾ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ.